ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ ಮಲ್ನಾಡ್ ಬ್ಲಾಗ್ಸ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. 5ನೇ ತಾರೀಕು ಪುನರ್ವಸು ಮಳೆ ಸ್ಟಾರ್ಟ್ ಆಗಿತ್ತು. 19 ಅಂದರೆ ನಿನ್ನೆ ಈ ಮಳೆ ಮುಗಿದಿದೆ. ಇವತ್ತು 19ನೇ ತಾರೀಕು ಪುಷ್ಯ ಮಳೆ ಸ್ಟಾರ್ಟ್ ಆಗಿದೆ. ಪುನರ್ವಸು ಮಳೆ ಅಂತೂ ಅಮೇಝಿಂಗ್ ರಿಸಲ್ಟ್. ಸಾಕು ಅನ್ನೋ ಅಷ್ಟು ಮಳೆ ಉಳಿದಿದೆ. ನಾವು ಮಲೆನಾಡವರು ಮಳೆ ಇಲ್ಲ ಈ ಸತಿನೂ ಬರಗಾಲ ಆಗೋಯ್ತಾ ಅಂತ ಹೇಳಿ ತುಂಬಾ ಟೆನ್ಷನ್ ಆಗಿತ್ತು. ಬಟ್ ಮಳೆ ಇಲ್ಲ ಅಂತ ಹೇಳಬೇಡಿ, ನಾನಿದ್ದೀನಿ ಅಂತ ಹೇಳಿ ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಇನ್ನು ಈ ಮಳೆಗೆ ಸಾಕು, ಸ್ವಲ್ಪ ಬ್ರೇಕ್ ಸಿಗಲಿ ಅನ್ನೋ ಅಷ್ಟು ಮಟ್ಟಿಗೆ ಸುಸ್ತಾಗಿದ್ದೀವಿ. ಓಕೆ, ಸ್ವಲ್ಪ ಬ್ರೇಕ್ ಸಿಕ್ಕಿದಿದ್ರೆ ನಮಗೆ ಬೇರೆ ಕೆಲಸಗಳೆಲ್ಲ ಈ ಮಳೆ ಕಾರಣದಿಂದ ಡ್ರಾಪ್ ಆಗಿದೆ. ಅದಾದರೂ ಸ್ವಲ್ಪ ಫಿನಿಶ್ ಮಾಡ್ಕೊತಾ ಇದ್ವಿ. 1 ವಾರ ಬ್ರೇಕ್ ಕೊಟ್ಟು ಆಮೇಲೆ ಈ ಮಳೆ ಬರ್ಬೋದಿತ್ತು. ಬಟ್ ಏನಾಗುತ್ತೆ ಅಂತ ಗೊತ್ತಿಲ್ಲ. ಇದು ಹೊಸ ಮಳೆ, ಪುಷ್ಯ ಮಳೆ ಸ್ಟಾರ್ಟ್ ಆಗಿದೆ. ಅದ್ರ ರಿಸಲ್ಟ್ ಏನಿದೆ ಅಂತ ಗೊತ್ತಿಲ್ಲ. ಆದರೆ ನಿಜವಾಗ್ಲೂ ಮಳೆಯಿಂದ ಸಾಕು ಅನ್ನೋ ಅಷ್ಟಂತೂ ಬೋರ್ ಆಗೋಗಿದೆ. ಎಲ್ಲೂ ಹೋಗಂಗಿಲ್ಲ, ಬರಂಗಿಲ್ಲ. ಆಮೇಲೆ ಎಷ್ಟೋ ಕೆಲಸಗಳು, ಹೊರಗಡೆ ಕೆಲಸಗಳಾಗಬೇಕು, ಎಲ್ಲ ಮಳೆ ಕಾರಣ ಹೇಳಿ ಎಲ್ಲ ಡ್ರಾಪ್ ಮಾಡಿದ್ದಾರೆ. ಅದು ಬೇರೆ ಆಗ್ತಾ ಇಲ್ಲ. ಹಾಗಾಗಿ ಸ್ವಲ್ಪ ಈ ಮಳೆ ಬ್ರೇಕ್ ಕೊಡಲಿ. ಆಮೇಲೆ ನಾವು ಮಲೆನಾಡವರು ಒಂದು ವಿಷಯದಲ್ಲಿ ಲಕ್ಕಿ ಅಂತ ಅಂದರೆ, ಗುಡ್ಡ ಕುಸಿತ ಆಗ್ತಾ ಇರ್ಬೋದು, ಅಥವಾ ನೀರು ನುಗ್ಗಿ ಮನೆ ಎಲ್ಲ ಕೊಚ್ಕೊಂಡು ಹೋಗ್ತಾ ಇರೋದು, ಮಣ್ಣು ನಿಂತಿದ್ದು ಮತ್ತು ನೀರು ನಿಂತಿದ್ದು, ಈ ಥರ ಎಲ್ಲ ಪ್ರಾಬ್ಲಮ್ಸ್ಗಳೇನು ಬರ್ತಾ ಇದೆ, ಅದೊಂದು ಮಾತ್ರ ನಮಗೆ ಇಲ್ಲಿ ಪ್ರಾಬ್ಲಮ್ಸ್ಗಳಿಲ್ಲ. ಎಷ್ಟೇ ಮಳೆ ಹೋದ್ರೂ ಆ ಪ್ರಾಬ್ಲಮ್ಸ್ ಇಲ್ಲ. ಲಿಂಗನಮಕ್ಕಿ ಒಂದು ವೇಳೆ ಫುಲ್ ಆಯಿತು ಅಂತ ಅಂದರೆ ಲಿಂಗನಮಕ್ಕಿ ಡ್ಯಾಮ್ನ ಓಪನ್ ಮಾಡ್ತಾರೆ. ಅದು ಏನು ಲಿಮಿಟ್ ಇದೆ ಅಷ್ಟೇ ಲಿಮಿಟಲ್ಲಿ ಇಲ್ಲಿ ನೀರು ತುಂಬೋದು. ಸೊ ಉಳಿದಿರೋ ಅಂತಹ ನೀರು ಲಿಂಗನಮಕ್ಕಿ ಡ್ಯಾಮಿಂದ ಹೊರ ಹೋಗುತ್ತೆ. ಹಾಗಾಗಿ ಅದೊಂದು ವಿಷಯದಲ್ಲಿ ಮಾತ್ರ ವಿ ಆರ್ ವೆರಿ ಲಕ್ಕಿ ಅಂತಲೇ ಹೇಳ್ಬೋದು. ನಮ್ಗೆ ಅದೊಂದು ಪ್ರಾಬ್ಲಮ್ ಇಲ್ಲ. ಆದರೆ ನಮಗೆ ಬೇರೆ ಕೆಲಸಗಳು ಆಗಬೇಕು ಅಲ್ವಾ. ಸೊ ಮಳೆ ಒಂದೇ ರೀಸನ್ನು ನಮ್ಮ ಎಲ್ಲ ಕೆಲಸಗಳನ್ನು ಹಾಳು ಮಾಡೋದಕ್ಕೆ ಕಾರಣ ಆಗಬಾರ್ದಲ್ವಾ. ಹಾಗಾಗಿ ಸ್ವಲ್ಪ ಮಳೆ ಹೋಗಲಿ ಅಂತ ಹೇಳಿ ನಾವು ಕೂಡ ಬ್ಲೆಸ್ ಮಾಡ್ತಾ ಇದ್ದೀವಿ. ನೆನ್ನೆಗೆ ಎಲ್ಲ ಕಂಪೇರ್ ಮಾಡಿದರೆ ಇವತ್ತೊಂದು ಸ್ವಲ್ಪ ಮಳೆ ಕಡಿಮೆ ಇದ್ದಂಗಿದೆ. ಬಟ್ ರಿಸಲ್ಟ್ ಏನು ಅಂತ ಹೇಳಿ ಇನ್ನೂ ಗೊತ್ತಿಲ್ಲ. ನೋಡಬೇಕು ಮಧ್ಯಾಹ್ನದವರೆಗೂ ನೋಡಿದರೆ ಗೊತ್ತಾಗುತ್ತೆ ಮಳೆ ನಿಜವಾಗ್ಲೂ ಕಡಿಮೆ ಆಗಿದೆಯಾ ಅಥವಾ ಕಡಿಮೆ ಆಗಿದ್ದ ರೀತಿಯಲ್ಲಿ ಬಿಹೇವ್ ಮಾಡ್ತಿದ್ಯಾ ಅಂತ ಹೇಳಿ. ಸೊ ಅದೇನೇ ಆಗಲಿ, ನಮ್ಮ ಕೆಲಸ ನಾವು ಮಾಡಬೇಕು ಅಲ್ವಾ. ಸೊ ಹಾಗಾಗಿ ಇವತ್ತು ಮನೆ ಕೆಲಸಗಳೆಲ್ಲ ಏನೇನಾಗುತ್ತೆ ನೋಡ್ಕೊಬರೋಣ. ಆಮೇಲೆ ನಮ್ಮ ಮಲೆನಾಡಿನ ಬಾವಿ ತುಂಬಬೇಕು. ಫಸ್ಟು ಎಷ್ಟು ತುಂಬಿದೆ ನೋಡ್ಕೊಬರೋಣ. ಮಲೆನಾಡಿನ ಬಾವಿ ಫುಲ್ ಆಯಿತು ಅಂತ ಅಂದರೆ ಮಳೆ ಚೆನ್ನಾಗಾಗಿದೆ ಅಂತ. ಮಲೆನಾಡಿನ ಬಾವಿ ಅಲ್ಲ, ನಮ್ಮನೆ ಬಾವಿ. ಯಾಕಂದರೆ ಅದು 55 ಅಡಿ ಆಳ ಇರೋದು. ಯಾವಾಗಲೂ ಬೇಸಿಗೆನಲ್ಲಿ ಏನು ನೀರು ಬತ್ತಲ್ಲ, ಅದು ಅಂದರೆ ಪೂರ್ತಿ ಅಡಿಗೆ ಹೋಗುತ್ತೆ. ಲಿಂಗನಮಕ್ಕಿ ಡ್ಯಾಮ್ ಏನಿದೆ ಅದು, ಅದರ ನೀರಿನ ಮಟ್ಟ ಏನಿದೆ ಅದು ಹೈಕ್ ಆಗ್ತಾ ಇದೆ ಅಂತಂದರೆ ನಮ್ಮ ಬಾವಿ ತುಂಬ್ತಾ ಇದೆ ಅಂತ ಹೇಳಿಬಿಟ್ಟು. ಯಾಕಂದರೆ ತುಂಬ ಲೇಟು ಜಲ ಹೊಡಿಯೋದು, ಅಷ್ಟು ಬೇಗ ಜಲ ಹೊಡಿಯಲ್ಲ. ಹಾಗಾಗಿ ನಮ್ಮ ಬಾವಿ ರಿಸಲ್ಟ್ ಏನಾಗಿದೆ ಇವತ್ತು ನೋಡ್ತೀನಿ ನಾನು. ಸೊ ನಿಮಗೂ ತೋರಿಸ್ತೀನಿ, ಬನ್ನಿ ನೋಡ್ಕೊಬರೋಣ. ಈಗಷ್ಟೇ ಹೇಳಿದೆ ಬಾವಿ ತೋರಿಸ್ತೀನಿ ಅಂತ ಹೇಳಿಬಿಟ್ಟು. ಬಾವಿ ಅಲ್ಲಿದೆ, ಬಾವಿ ತೋರಿಸ್ತೀನಿ. ಬಟ್ ಅದಕ್ಕೂ ಮುಂಚೆ ನಾನು ಇವತ್ತು ನಿಮಗೆ ನಮ್ಮ ಮನೆ ಒಳಗಡೆ ಹೇಗಾಗಿದೆ ಅಂತ ತೋರಿಸ್ತೀನಿ. ಯಾಕಂದರೆ ಮನೆ ಒಳಗಡೆ ಬೆಳಗ್ಗೆ ಎದ್ದಿದ ತಕ್ಷಣ ಅಯ್ಯೋ ಹೋಗ್ಬೇಕಾ ಅಂತ ಅನಿಸುತ್ತೆ. ಸೊ ಅಂದರೆ ಕಿಚನ್ ಏನಿತ್ತು, ಕಿಚನ್ನು ಮತ್ತು ಡೈನಿಂಗ್ ಹಾಲು, ಅಲ್ಲಿಗೆ ಕಾಲಿಡಬೇಕು ಅಂತ ಅಂದರೆ ಕಣ್ಣಲ್ಲೆಲ್ಲ ನೀರು ಬರುತ್ತೆ. ಸೊ ಆ ರೀತಿ ಆಗಿರುತ್ತೆ. ಅಂಥದ್ದೇನಾಗಿದೆ ಅಂತ ತೋರಿಸ್ತೀನಿ ಬನ್ನಿ. ಒಳಗಡೆ ಎಂಟ್ರ್ ಆದರೆ ಪವರ್ ಬೇರೆ ಇಲ್ಲ, ಪವರ್ ಕಟ್ ಆಗಿದೆ. ಮಳೆಗಾಲದಲ್ಲಿ ಅದು ಬೇರೆ ಕಷ್ಟ. ನಮ್ಮದು ಫ್ಲೋರ್ ನೋಡಿ ಹೇಗಾಗಿದೆ ಅಂತ. ಹಾಲ್ಗೆ ಮತ್ತು ರೂಮ್ಗೆ ಮಾತ್ರ ನಾವು ಈ ಥರ ಏನು ಮೋಲ್ಡ್ ಹಾಕ್ಸಿದ್ದೀವಿ. ಅದು ತುಂಬ ಮಳೆ ಅಲ್ಲ ಇಲ್ಲಿ, ಹಾಗಾಗಿ ಗೋಡೆ ಎಲ್ಲ ತೇವ ಎಳ್ಕೊಂಡಿದೆ. ಇಲ್ಲಿ ನೋಡಿ ಎಲ್ಲ ಬೊಟ್ಟಿಟ್ಟಿದೆ. ಅಂದರೆ ಯಾಕೆ ಹೀಗಾಗಿದೆ ಅಂತ ಅಂದರೆ, ನಾವು ಫಸ್ಟೆಲ್ಲ ಏನು ಮಾಡ್ತಾಯಿದ್ವಿ, 1-2 ತಿಂಗಳ ಹಿಂದೆ ಅಲ್ಲಿ ತನಕನೂ ನಾವು ಒಳಗಡೆನೇ ಸೌದೆ ಒಲೆ ಇಲ್ಲಿ ತುಂಬ ಬಳಕೆ ಮಾಡೋದಲ್ವಾ. ಹಾಗಾಗಿ ಸೌದೆ ಒಲೆ ಯೂಸ್ ಮಾಡ್ತಾಯಿದ್ವಿ. ಅಡುಗೆ ಮಾಡೋಕ್ಕೂ ಅಷ್ಟೇ ಮತ್ತು ಬಚ್ಚಲಿಗೂ ಅಷ್ಟೇ. ನಾವು ಆವಾಗ ಒಂದು ಮನೆ ಕಟ್ಟಬೇಕಂದ್ರೆ ಎಡವಟ್ಟು ಏನು ಮಾಡ್ಕೊಂಡ್ವಿ ಅಂತ ಅಂದರೆ, ಈ ಥರ ಸೌದೆ ಒಲೆನ ಇಲ್ಲೆಲ್ಲ ಯೂಸ್ ಮಾಡಬೇಕು ಅಂತ ಅಂದರೆ ಎಕ್ಸ್ಟ್ರಾ ಪೋರ್ಷನ್ ತೊಗೊಂಡು ಅದಕ್ಕೆ ಗೋಡೆ ಹಾಕ್ದಿರಾ ತಟ್ಟಿ ಕಟ್ಕೊಂಡು ಅಲ್ಲಿ ಅಡುಗೆ ಎಲ್ಲ ಮಾಡ್ತಾರೆ. ಯಾಕಂದರೆ ಹೊಗೆ ಆಗಬಾರ್ದು ಒಳಗೆ ಅಂತ ಹೇಳಿ. ನಾವು ಅವಾಗ ಏನು ಮಾಡಿದ್ವಿ, ಇದನ್ನು ಯೋಚನೆ ಮಾಡಲಿಲ್ಲ, ಮನೆ ಕಟ್ಟಿದ್ವಿ. ಸೊ ತಟ್ಟಿ ಎಲ್ಲ ಏನೂ ಕಟ್ಟಲಿಲ್ಲ. ಮನೆ ಒಳಗಡೆನೇ ಸೇಫ್ಟಿ ಆಗಿರಲಿ ಅಂತ ಪ್ರೊಟೆಕ್ಷನ್ಗೆ ಅಂತ ಮಾಡ್ಕೊಂಡ್ವಿ. ಅದೇನಾಯಿತು ಅಂದರೆ ಇಲ್ಲಿ ಬೆಂಕಿ ಹೊಡ್ತಾ ನೈಟ್ ಹೊತ್ತೆಲ್ಲ ಹೊಗೆ ಎಲ್ಲ ಸುತ್ಕೊಬಿಡ್ತಿತ್ತು.
ಆ ಹೊಗೆ ಎಲ್ಲ ಹಂಚ್ ಮೇಲೆಲ್ಲ ಕೂತು ಹಂಚೆಲ್ಲ ಕಪ್ಪಾಗ್ಬಿಡ್ತಾ ಇತ್ತು. ಅದು ಇವಾಗ ಏನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇರೋದ್ರಿಂದ ಜಡಿ ಗಾಳಿ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಮತ್ತು ಮಳೆಗೆ ಹಂಚೆಲ್ಲ ತೇವ ಆಗಿ ಆ ಕರಿ ಏನು ಕೂತ್ಕೊಂಡಿದೆ ಹಂಚ್ ಮೇಲೆ ಅದು ಎಲ್ಲ ಈ ಥರ ಡ್ರಾಪ್ ಇಡ್ತಾ ಇದೆ. ಸೊ ನಾವು ಎಷ್ಟೇ ಒರೆಸಿದ್ರು ಇದು ಪೂರ್ತಿ ಮಳೆ ಹೋಗೋವರೆಗೂ ಇದೇ ಥರ ಡ್ರಾಪ್ ಇಡ್ತಾನೆ ಇರುತ್ತೆ. ಅದು ಬೆಳಗ್ಗೆ ಹೊತ್ತೆಲ್ಲ ಆದರೆ ಏನು ಮಾಡ್ತೀವಿ, ಸ್ವಲ್ಪ ಕ್ಲೀನ್ ಮಾಡ್ಕೋತಾ ಇರ್ತೀವಿ. ಬಟ್ ಇವಾಗ ಏನಾಗಿದೆ, ರಾತ್ರಿ ಮಲ್ಕೊಂಡ್ಮೇಲೆ ಬೆಳಗ್ಗೆ ಎದ್ದೋಳೋ ತನಕ ಒರೆಸೋದೇ ಇಲ್ಲ, ಹಾಗೆ ಬಿಟ್ಟಿರ್ತೀವಲ್ಲ. ಸೊ ಹಾಗಾಗಿ ಇಷ್ಟೊಂದು ಆಗೋಗಿದೆ. ಇವಾಗ ಬೆಳಗ್ಗೆ ಎದ್ದಿದ ತಕ್ಷಣ ಕಸ ಗುಡ್ಸೋಕ್ಕೂ ಮುಂಚೆ ಇದನ್ನೆಲ್ಲ 3-4 ಸತಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಒಂದು ಸತಿ ರಫಾಗಿ ಒರೆಸ್ಕೊಂಡು ಮತ್ತೆ ನೀರು ಚೇಂಜ್ ಮಾಡಿ ಇದನ್ನು ಒರೆಸ್ಕೋಬೇಕು. ಬಟ್ ಆಮೇಲೆ ಆದರೂ ಕ್ಲೀನ್ ಆಗುತ್ತಾ? ಖಂಡಿತವಾಗ್ಲೂ ಕ್ಲೀನ್ ಆಗಲ್ಲ. ಮತ್ತೆ ಇದು ಅದೇ ರಗಳೆನೆ, ಮತ್ತೆ ಮಳೆ ಜಾಸ್ತಿ ಆದಾಗ್ಲೂ ತೊಟ್ಟಿಡ್ತಾನೇ ಇರುತ್ತೆ. ಒಟ್ಟಿನಲ್ಲಿ ಮಳೆ ಹೋಗೋವರೆಗೂ ನಮಗೆ ಈ ರಗಳೆ ತಪ್ಪಿದ್ದಲ್ಲ. ಓಕೆ, ಪಟ ಅಂತ ಎಲ್ಲ ಒಂದು ಸತಿ ಕ್ಲೀನ್ ಮಾಡ್ಕೊಬಿಡ್ತೀನಿ. ಇವತ್ತು ಬೇರೆ ಎದ್ದಿದ್ದು ಲೇಟ್ ಆಗಿತ್ತು. ಇವತ್ತು ಎದ್ದಿದ್ದು 7 ಗಂಟೆ ಆಗಿತ್ತು. ನಾವು ಹಳ್ಳಿ ಕಡೆ 7 ಗಂಟೆಗೆ ಎದ್ದೇಳ್ತಾ ಇದ್ದೀವಿ ಅಂದರೆ ಅದು 10 ಗಂಟೆ ಲೆಕ್ಕನೇ ಆಗೋಗಿರುತ್ತೆ. ಯಾಕಂದರೆ ನಾವು ಬೆಳಗ್ಗೆ ಮುಂಚೆ 5 ಗಂಟೆ 5:30ಗೆ ಎದ್ದು ನಮ್ಮದು ಮಾಮೂಲಿ ಏನೇನು ಕೆಲಸಗಳಿರುತ್ತೆ ಅದನ್ನೆಲ್ಲ ಮಾಡಿಕೊಂಡು ಕರೆಕ್ಟ್ 8 ಗಂಟೆಗೆ ತಿಂಡಿ ರೆಡಿ ಆದರೆ ಮಾತ್ರ ಅದು ಪರ್ಫೆಕ್ಟ್ ಟೈಮು ಅಂತ ಹೇಳಿ. ಬಟ್ ಇವತ್ತು ಎದ್ದಿದ್ದೇ 7 ಗಂಟೆ 7:30 ಆಗಿತ್ತು. ಮಳೆ ಬರ್ತಾ ಇತ್ತು, ಸ್ಕೂಲ್ ಬೇರೆ ರಜಾ ಇತ್ತು ಅಂತ ಹೇಳಿಬಿಟ್ಟು. ಹಾಗಾಗಿ ಇವತ್ತು ತಿಂಡಿ ಏನೂ ಮಾಡಲಿಲ್ಲ. ಎದ್ದು ಇದೆಲ್ಲ ಒರೆಸಿ ಕ್ಲೀನ್ ಮಾಡೋ ಅಷ್ಟೊತ್ತರಲ್ಲಿ ತುಂಬಾ ಲೇಟ್ ಆಗೋಗಿತ್ತು. ಆಮೇಲೆ ಹಾಗೆ ಹೊರಗಡೆ ಬಂದೆ. ಸರಿ, ಟಿಫನ್ಗೆ ಏನು ಮಾಡೋದು, ಅಡುಗೆನಾದರೂ ಬೇಗ ಮಾಡೋಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಇವಾಗ ಹೋಗಿ ಫಸ್ಟು ಹಾಲು ಮತ್ತು ಬ್ರೆಡ್ ತೊಗೊಂಬರ್ತೀನಿ. ಬ್ರೆಡ್ ಅಥವಾ ಬನ್ ಏನಾದರೂ ತೊಗೊಬರ್ತೀನಿ. ನನ್ನ ಮಗಳು ಇವಾಗಷ್ಟೇ ಎದ್ದಿದ್ಲು. ನಾನು ಅಂಗಡಿಗೆ ಹೋಗೋಣ ಅಂತ ಹೊರಟಿದ್ದೆ. ನಾನು ಕೂಡ ಬರ್ತೀನಿ ಅಂತ ಹೇಳಿ ಅವಳು ರೆಡಿ ಆದಳು. ಮುಖ ಕೂಡ ತೊಳೆದಿಲ್ಲ. ಸೊ ಅವಳನ್ನು ಹಾಗೆ ಕರ್ಕೊಂಡು ಬರ್ತೀನಿ. ನಾನು ನಿಮಗೆ ನಮ್ಮ ಹುಲಿದೇವರ ಬನ ಸಿಟಿ ಏನಿದೆ ಅದನ್ನು ಇವಾಗಲೇ ವಿಡಿಯೋ ಮಾಡೋದಿಲ್ಲ. ನಾನು ನಂತರ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೀನಿ. ಯಾಕೆ ಅಂತ ಅಂದರೆ ಹಳ್ಳಿ ಕಡೆ ನಾವು ಏನೇ ಕೆಲಸ ಮಾಡೋದಾದ್ರೂ, ಒಳ್ಳೆಯದೇ ಮಾಡೋದಾದ್ರೂ ಸಹಿಸ್ಕೊಳ್ಳಲ್ಲ ಯಾರೂ. ಅಂದರೆ ಒಂದು 100 ಜನ ಇದ್ದಾರೆ ಅಂತ ಅಂದರೆ ಅದರಲ್ಲಿ ಒಂದು 5 ಜನ ಮಾತ್ರ ನಿಮಗೆ ಸಪೋರ್ಟಿವ್ ಆಗಿ ನಿಂತ್ಕೊಳ್ಳೋದು. ಇನ್ನು ಉಳಿದಂತಹ 95 ಜನ ಏನಿರ್ತಾರೆ ಅವರು ಕಾಲು ಎಳೆಯೋದಕ್ಕೆ ಕಾಯ್ತಾ ಇರ್ತಾರೆ. ಇದು ಸಿಟಿಗಿಂತ ಹಳ್ಳಿ ಕಡೆ ಜಾಸ್ತಿ. ಸಿಟಿನಲ್ಲಿ ಏನು ಅಂತ ಅಂದರೆ ಅಕ್ಕಪಕ್ಕ ಮನೆ ಜನ ಎಲ್ಲ ಇದ್ರೂ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವ್ರು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿ ಕಷ್ಟಕ್ಕೂ ಬರಲ್ಲ, ಸುಖಕ್ಕೂ ಬರಲ್ಲ. ಬಟ್ ನಮ್ಮ ಕಡೆ ಏನಾಗಿದೆ ಅಂದರೆ ಅವಾಗೆಲ್ಲ ಹಳ್ಳಿ ಕಡೆ ಕಷ್ಟ ಕಾಲಕ್ಕೆ ಅಕ್ಕಪಕ್ಕದವರು ಬರ್ತಾಯಿದ್ರು. ಬಟ್ ಇವಾಗ ಕಷ್ಟ ಬರೋದೇ ಅಕ್ಕಪಕ್ಕದ ಮನೆಯವರಿಂದ ಅನ್ನೋ ರೇಂಜಿಗೆ ಹಳ್ಳಿ ಡೆವಲಪ್ ಆಗೋಗಿದೆ. ಈಗ ಹೊರಟೆ ನಾನು. ನೋಡ್ಬೋದು, ಯಾವತ್ತು ಹಸಿರು ಮಕ್ಕಿಗೆ ನಾನು ಕರ್ಕೊಂಡು ಹೋಗಿದ್ದು ಈ ಸೈಡು, ರೈಟ್ ಸೈಡು. ಇವತ್ತು ಹುಲಿದೇವರ ಬನ ಹೋಗಬೇಕು ಅಂದರೆ ಲೆಫ್ಟ್ ಸೈಡಲ್ಲಿ ನಾನು ಹೋಗ್ತಾ ಇದ್ದೀನಿ. ಇಲ್ಲಿಂದ ನೋಡಿ ಬೇರೆ ಮನೆಗೆ ಹೋಗೋದಾದರೆ ಎಷ್ಟು ದೂರ ಆಗುತ್ತೆ ಅಂತ ಹೇಳಿ ನಾನು ತೋರಿಸ್ತೀನಿ ನಿಮಗೆ. ನಮ್ಮ ಮನೆಯಿಂದ ಹೊರಟಿದ್ದು ಅಷ್ಟೇ. ಗಾಡಿನಲ್ಲೇ ಬಂದ್ರೂ ನನಗೆ ಒಂದು 30 ಸೆಕೆಂಡ್ಸ್ ಬೇಕಾಗುತ್ತೆ. ನಡ್ಕೊಂಡು ಬಂದ್ವಿ ಅಂತ ಅಂದರೆ ಒಂದು 7-8 ನಿಮಿಷ ವಾಕಬಲ್ ಡಿಸ್ಟೆನ್ಸು. ನೋಡಿ, ಯಾವುದು ಮನೆ ಇಲ್ಲ. ನಮ್ಮ ಮನೆ ಆದಮೇಲೆ ನನಗೆ ಇಲ್ಲಿ ರೈಟ್ ಸೈಡಲ್ಲಿ ಫಸ್ಟ್ ಮನೆ ಸ್ಟಾರ್ಟ್ ಆಗುತ್ತೆ. ಇದೇ ನಮ್ಮ ಮನೆ ನೆಕ್ಸ್ಟ್ ನನಗೆ ಸಿಗೋ ಪಕ್ಕದ ಮನೆ. ಈ ಮನೆ ಏನು ಕಾಣಿಸ್ತಾ ಇದೆ, ಈ ಮನೆಯಿಂದ ಕೆಳಗಡೆ ನಾನಿವಾಗ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಬನ್ನಿ, ಇಲ್ಲಿ ನೇಚರ್ ಹೇಗಿದೆ ಅಂತ ತೋರಿಸ್ತೀನಿ. ನಾನು ಆ್ಯಕ್ಚುಲಿ ತಕ್ಷಣ ಇಲ್ಲಿಗೆ ಹೋಗಲಿಲ್ಲ. ನಾನು ಹುಲ್ದೇರ್ ಬನ ಹೋಗಿ ಆಮೇಲೆ ನಾನು ಇಲ್ಲಿಗೆ ನಿಮ್ಮನ್ನು ಕರ್ಕೊಂಡೋದೆ. ಬಟ್ ಹುಲ್ದೇರ್ ಬನ ವಿಡಿಯೋ ಮಾಡಲ್ಲ ಅಂತ ಹೇಳಿದ್ದೆ. ಇದು ನೋಡಿ, ಹಸಿರು ಮಕ್ಕಿದು ಹೊಳೆ. ಇದು ಸಾವಿರಾರು ಎಕರೆ ಈ ನೀರು ವ್ಯಾಪಿಸಿದೆ. ಬಟ್ ಈ ನೀರಿಗೆ ಒಂದು ಮಿನಿ ಸಮುದ್ರ ಇದ್ದಂಗೆ. ಇದು ಒಂದೊಂದು ಕಡೆ ಒಂದೊಂದು ಹೆಸರಿದೆ ಇದಕ್ಕೆ. ಇವ್ರದ್ದು ಲಿಂಗಾಯತ್ ಗೌಡ್ರು ಇವರೆಲ್ಲ ಒಂದೇ ಮನೆತನಕ್ಕೆ ಸೇರಿದವರು. ಇವರು ಅಣ್ಣ ತಮ್ಮಂದರೆ 4 ಮನೆ ಇದೆ ಇಲ್ಲಿ ಈ ಕಾಂಪೌಂಡ್ ಒಳಗಡೆ. ಸೊ ಇವ್ರನ್ನ ಬಿಟ್ಟು ಬೇರೆ ಯಾರನ್ನೇ ಇಲ್ಲಿ ಸೇರಿಸಲ್ಲ. ಇದ್ರ ಆಚೆ ST ಅವ್ರದ್ದೆಲ್ಲ ಮನೆ ಇದೆ. ನಾನು ಇವ್ರ ಮನೆಗೆ ಬಂದಿದ್ದೆ. ಬಟ್ ಇವರು ಇಲ್ಲಿ ಇರಲಿಲ್ಲ, ಅವರು ಕೊಲ್ಲೂರು ಹೋಗಿದ್ರಂತೆ. ಹಾಗಾಗಿ ನಾನು ರಿಟರ್ನ್ ಹೋಗೋದಾಯಿತು. ಬರೋದು ಬಂದುಬಿಟ್ಟಿದ್ದೀನಿ. ಸುಮ್ಮನೆ ಯಾಕೆ ಹೋಗೋದು, ಒಂದು ಸತಿ ಇವ್ರ ಮನೆ ಬಾವಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬಂದೆ. ಈ ನೀರೇನು ಕಾಣಿಸ್ತಾ ಇದೆ ನಿಮಗೆ, ಇದು ಬೇಸಿಗೆನಲ್ಲಿ ಇರಲಿಲ್ಲ, ಇದು ತುಂಬ ಹಿಂದೆ ಹೋಗಿತ್ತು.
ಬಟ್ ಈಗ ಒಂದು ವಾರ ಹೊಡೆದಿರೋ ಮಳೆಗೆ ಈ ನೀರು ಆಲ್ರೆಡಿ ಬಂದಿದೆ. ಇನ್ನೊಂದು ಸ್ವಲ್ಪ ಒಂದು 10 ಅಡಿ ಬಂತು ಅಂತ ಅಂದರೆ ಅಲ್ಲಿಗೆ ಲಿಂಗನಮಕ್ಕಿ ಡ್ಯಾಮ್ ಫುಲ್ ಅಂತ ಹೇಳಿ. ಆಮೇಲೆ ನೀವೆಷ್ಟೇ ಮಳೆ ಆದ್ರೂ ಲಿಂಗನಮಕ್ಕಿ ಡ್ಯಾಮ್ ಓಪನ್ ಮಾಡಿ ಅಲ್ಲಿ ಎಕ್ಸ್ಟ್ರಾ ಬಂದಿರುವಂತಹ ನೀರನ್ನು ಜೋಗ್ ಫಾಲ್ಸಿಂದ ಹೊರಗೋಗುತ್ತೆ. ಅವ್ರ ಮನೆ ಬಾವಿ ನೋಡಿ, ಇದು ತುಂಬ ಆಳ ಇಲ್ಲ, ಒಂದು 30 ಅಡಿ ಇರ್ಬೋದು ಅಷ್ಟೇ. ಆಲ್ರೆಡಿ ನೀರು ಬಂದಿದೆ. ಈಗ ಅಲ್ಲಿಂದ ಬಂದು ನಮ್ಮ ಮನೆಯಲ್ಲಿ ಸ್ವಲ್ಪ ಮಾಡಬೇಕಾದಂತಹ ಕೆಲಸ ಇದೆ. ಸೊ ನಾವು ಹಾಲು ಬ್ರೆಡ್ಡು ಎಲ್ಲ ತಿಂದಾಯಿತು. ಈಗ ನಾನು ಕಿಚನ್ ಹೊರಗಡೆ ಮಾಡ್ಕೊಂಡಿದ್ದೀನಿ ಅಂತ ಹೇಳಿದ್ದೆ ಅಲ್ವಾ, ಸೊ ಅಲ್ಲಿ ಸುತ್ತಮುತ್ತ ನಿಮ್ಗೊಂಚೂರು ತೋರಿಸ್ತೀನಿ. ಇಲ್ಲಿ ನೋಡಿ, ಅದು ಎದುರುಗಡೆ ಶೆಡ್ ಏನು ಮಾಡಿದ್ದೀನಿ ಕಿಚನ್ಗೆ ಅಂತ ಹೇಳಿ, ಅಲ್ಲಿ ಎದುರುಗಡೆ ನಾನೊಂದೆರಡು ಗಿಡ ಹಾಕ್ಕೊಂಡಿದ್ದೀನಿ. ಇದು ಸೌತೆ ಬಳ್ಳಿ, ಇದು ಮೆಸ್ ಹಾಕಿದ್ದೀನಿ ಅಲ್ವಾ ಸುತ್ತ. ಸೊ ಈ ಮೆಸ್ಸಿಗೆ ಅದು ಹತ್ಕೊಂಡು ಹೋಗೋದಕ್ಕೆ ಬಳ್ಳಿಗೆ ಚೆನ್ನಾಗಾಗತ್ತೆ, ಹಾಗಾಗಿ ಈ ಗಿಡನ ಹಚ್ಸಿದ್ದೀನಿ. ಸ್ವಲ್ಪ ಗ್ರೀನ್ ಹೌಸ್ ಥರ ಟ್ರೆಂಡಾಗಿ ಕಾಣಲಿ ಅಂತ. ಯಾಕೆ ಸಿಟಿ ಕಡೆನೇ ಗ್ರೀನ್ ಹೌಸ್ ಮಾಡೋದ, ನಾವು ಕೂಡ ಗ್ರೀನ್ ಹೌಸ್ ಮಾಡಿದ್ದೀವಿ ಅಂತ ತೋರಿಸೋದಕ್ಕೆ. ಓಕೆ, ಆಮೇಲೆ ಹಾಗೆ ಅದ್ರ ಒಳಗಡೆ ಶೆಡ್ ಒಳಗಡೆ ಬಂದರೆ ಈ ಥರ ಇದೆ. ಇದೆಲ್ಲ ನಾನು ಆ್ಯಕ್ಚುಲಿ ಟೆಂಪ್ರವರಿಯಾಗಿ ಮಾಡ್ಕೊಂಡಿರೋದು, ಇನ್ನೂ ಯಾವುದು ಪರ್ಫೆಕ್ಟ್ ಆಗಿಲ್ಲ. ಇನ್ನು ನಾನು ಇದಕ್ಕೆ ಸುತ್ತ ನೆಟ್ಟೆಲ್ಲ ಹಾಕಿಬಿಟ್ಟು ಕರ್ಟನ್ ಎಲ್ಲ ಹಾಕಿ ಯೂಟ್ಯೂಬ್ಗೋಸ್ಕರ ನಾನು ಚೆನ್ನಾಗಿ ಮಾಡ್ಕೋಬೇಕು. ಇನ್ನು ಸುಮ್ಮನೆ ಒಂದು ಜಸ್ಟ್ ಒಲೆ ಇಟ್ಬಿಟ್ಟು ಸ್ಟವ್ ಇಟ್ಟಿದ್ದೀನಿ. ಇದು ಸಿಟ್ಔಟ್ ಥರ, ಅಂದರೆ ಇಲ್ಲೇ ಕೂತ್ಕೊಂಡು ಹೊರಗಡೆ ನೋಡ್ತಾ ಗ್ರೀನರೀಸ್ ನೋಡ್ತಾ ಹಾಗೆ ತಿಂಡಿನೋ ಊಟನೋ ಮಾಡ್ತಾ ಇದ್ದರೆ ಅದ್ರ ಕಳೆನೇ ಬೇರೆ. ಸೊ ಅದಕ್ಕೋಸ್ಕರ ಮಾಡಿದೆ. ಇದು ಕೂಡ ಕಂಪ್ಲೀಟ್ ಆಗಿಲ್ಲ, ಎಲ್ಲನೂ ಇನ್ಕಂಪ್ಲೀಟ್ ಆಗಿದೆ ಮಳೆಗೋಸ್ಕರ. ಬಟ್ ಈ ಮಳೆ ಸ್ವಲ್ಪ ಕಂಪ್ಲೀಟ್ ಆದಮೇಲೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಇದೆಲ್ಲ ಕ್ಲೀನ್ ಆದಮೇಲೆ ನಾನು ತೋರಿಸ್ತೀನಿ ಫೈನಲ್ ಇದು ಹೇಗಾಗಿದೆ ಅಂತ ಹೇಳಿ. ಆ್ಯಕ್ಚುಲಿ ಇದನ್ನು ಮಾಡಿರೋದು ನಿಮಗೋಸ್ಕರನೇ. ನಾನು ಯೂಟ್ಯೂಬಿಂದ ಮಲೆನಾಡಿನ ಯಾವುದೇ ರೆಸಿಪಿ ಮಾಡಿದ್ರೂ ಇಲ್ಲೇ ಮಾಡಿ ನಿಮಗೆ ತೋರಿಸೋಣ ಅಂತ ಹೇಳಿ ನಾನು ಇದನ್ನು ಮಾಡಿದ್ದು. ಒಳಗಡೆ ಎಲ್ಲ ಕ್ಯಾಮ್ರಾಗಳೆಲ್ಲ ಇಟ್ಕೊಳ್ಳೋದಕ್ಕೆ ಸೆಟ್ ಆಗೋದಿಲ್ಲ, ಆಮೇಲೆ ಕತ್ಲಾಗುತ್ತೆ ಅಂತ ಹೇಳಿಬಿಟ್ಟು ಇದನ್ನು ಮಾಡಿರೋದು. ಆಮೇಲೆ ಇಲ್ಲಿ ಬ್ರಹ್ಮಕಮಲ ಗಿಡ, ಆಮೇಲೆ ಸುತ್ತಮುತ್ತ ದಾಸವಾಳ ಗಿಡ, ಕನಕಾಂಬರ ಹೂವಿನ ಗಿಡ, ಹಾಗೆ ಇಲ್ಲಿ ಮೆಣಸಿನ ಗಿಡ ಎಲ್ಲ ಹಾಕಿದ್ದೀನಿ ನೋಡಿ ಸೈಡಲ್ಲಿ. ಇಲ್ಲೇ ಫ್ರೆಶ್ ಆಗಿ ಮೆಣಸಿನ್ಕಾಯಿಗಳನ್ನು ಕಿತ್ಕೊಳ್ಳೋದು, ಅಡುಗೆ ಮಾಡೋದು. ನಮ್ಮನೆ ಹಿತ್ತಲಲ್ಲಿ ಬೆಳೆದಿರೋ ಒಂದು ಸಣ್ಣ ತರಕಾರಿ ಆದರೂ ನಮಗೆ ಅದು ತುಂಬಾ ಖುಷಿ ಕೊಡುತ್ತೆ. ಹಾಗಾಗಿ ಮೆಣಸಿನ ಗಿಡ ಇದು ಬೇಸಿಗೆಲಿ ಹಾಕಿದ್ದೆ, ಇವಾಗ ಇದು ಕಾಯಿ ಬಿಡ್ತಾ ಇದೆ. ಇದು ನೋಡಿ, ಅಡಿಕೆ ಹಾಳೆಯಿಂದ ಮಾಡಿರೋ ಅಂಥದ್ದು ಮಲೆನಾಡಿನ ಹಾಳೆ ಟೋಪಿ. ಇದು ಯಾಕೆ ಹೆಚ್ಚಾಗಿ ಬಳಸ್ತೀವಿ ಅಂತ ಅಂದರೆ, ಇದು ತಲೆ ಮೇಲೆ ಹಾಕ್ಕೊಂಡು ನಾವು ಕೆಲಸ ಮಾಡೋದ್ರಿಂದ ತಲೆಗೆ ತುಂಬ ತಂಪು. ಇದು ಬ್ಯಾಕ್ ಸೈಡು, ಹಾಗೆ ಇದು ಫ್ರಂಟಲ್ಲಿ ಬರಬೇಕು ನಾವು ಹಾಕ್ಕೊಂಡಾಗ. ಇದನ್ನು ನಾವು ತಲೆ ಮೇಲೆ ಹಾಕ್ಕೊಂಡು ಕೆಲಸ ಮಾಡೋದ್ರಿಂದ ನಾವು ತುಂಬ ಹೀಟ್ ಆಗಲ್ಲ, ಬಾಡಿ ತಂಪಾಗಿರುತ್ತೆ. ಆಮೇಲೆ ಬುಟ್ಟಿ ಎಲ್ಲ ಒತ್ಕೋಬೇಕಾದ್ರೆ ಇದನ್ನು ತಲೆಗೆ ಒಂದು ಬಟ್ಟೆ ಹಾಕ್ಕೊಂಡು ಅದ್ರ ಮೇಲೆ ಈ ಟೋಪಿ ಹಾಕ್ಕೊಳ್ಳೋದ್ರಿಂದ ಪ್ರೆಷರ್ ತಾಕಲ್ಲ, ಮೇಯ್ನಾಗಿ ಹೀಟ್ ಆಗಲ್ಲ ಅಂತ ಹೇಳಿ ಇದನ್ನು ಬಳಸೋ ಅಂಥದ್ದು. ಈಗ ನಾನು ಇಲ್ಲೇನು ಕೆಲಸ ಮಾಡ್ತಾಯಿದ್ದೀನಿ ಅಂತಂದರೆ, ಸಿಕ್ಕಾಪಟ್ಟೆ ಮಳೆ ಇತ್ತಲ್ವ, ಈ ಮನೆಯಿಂದ ಆ ಮನೆಗೆ ಅಡುಗೆಗೆಲ್ಲ ಹೋಗಬೇಕಿತ್ತಲ್ವ ಆ ರೂಮ್ಗೆ. ಸೊ ಇಲ್ಲೆಲ್ಲ ಕೆಸರಾಗಿ ಅದು ಕಾಲು ಸಂದಿ ಎಲ್ಲ ಸೇರಿಕೊಂಡು, ಬೆರಳು ಸಂದಿ ಎಲ್ಲ ಕಾಲೆಲ್ಲ ಕರಗಿದೆ. ಸೊ ನಡಿಲಿಕ್ಕಾಗಲ್ಲ, ಕಾಲೆಲ್ಲ ದಪ್ಪ ಆಗಿಬಿಟ್ಟಿದೆ. ನನಗೂ ಆಗಿದೆ, ಅಮ್ಮಂಗೂ ಆಗಿದೆ, ಹಾಗೆ ನನ್ನ ಮಗಳು ಕೂಡ ಸ್ಟಾರ್ಟ್ ಆಗ್ತಾ ಇದೆ. ಹಾಗಾಗಿ ಇದ್ರ ರಗಳೆನೇ ಬೇಡ ಅಂತ ಹೇಳಿ ನಾನಿಲ್ಲಿ ಗೊಚ್ಚು ಮಣ್ಣು ಮತ್ತು ಜಲ್ಲಿ ಕಲ್ಲನ್ನು ಹಾಕಿಬಿಟ್ಟು ಅಲ್ಲಿ ಓಡಾಡಲಿಕ್ಕೆ ಅಂತ ಹೇಳಿ ಸ್ವಲ್ಪ ದಾರಿನ ಮಾಡ್ಕೋತಾ ಇದ್ದೀನಿ. ಗೊಚ್ಚು ಮಣ್ಣು ಅಂದರೆ ಏನು ಗೊತ್ತಾ, ಇದರಲ್ಲಿ ಮಣ್ಣು ಜಾಸ್ತಿ ಇರೋದಿಲ್ಲ, ಇದರಲ್ಲಿ ಕಲ್ಲಿರುತ್ತೆ, ಸ್ವಲ್ಪ ಮಣ್ಣು ಕಡಿಮೆ ಇರುತ್ತೆ. ಮಣ್ಣು ಮಳೆಗೆ ತೊಳ್ಕೊಂಡು ಹೋದ್ರೂ ಕಲ್ಲಿನ ಅಂಶ ಏನಿರುತ್ತೆ ಅದು ಕೆಸರಾಗೋದಿಲ್ಲ. ಹಾಗಾಗಿ ಈ ಗೊಚ್ಚು ಮಣ್ಣನ್ನು ಇಲ್ಲಿ ಬಳಸೋ ಅಂಥದ್ದು. ನಾನಿಲ್ಲಿ ಇಷ್ಟು ಗೊಚ್ಚನ್ನು ಹಾಕ್ಕೊಂಡಿದ್ದೀನಿ ಅಲ್ವಾ, ಇದ್ರ ಮೇಲೆ ಜಲ್ಲಿ ಕಲ್ಲನ್ನು ತೊಗೊಂಬಂದು ಹಾಕ್ಕೋತೀನಿ. ಇಲ್ಲಿ ಓಡಾಡಲಿಕ್ಕೆ ಒಂದು ಸಣ್ಣ ದಾರಿ ಆಗುತ್ತೆ. ಆಮೇಲೆ ನನ್ನ ಇಂಟೆನ್ಷನ್ ಏನು ಅಂತ ಅಂದರೆ, ನಾನು ಏನು ಕೆಲಸ ಮಾಡ್ತಾಯಿದ್ದೀವಿ ಇದು ವಿಡಿಯೋಗೋಸ್ಕರ ಮಾಡ್ತಾ ಇರೋದಲ್ಲ. ಇದು ರೆಗ್ಯುಲರಾಗಿ ನಾವು ಮಾಡುವಂತಹ ಕೆಲಸ, ಒಂದಕ್ಕೆ 2 ಕೆಲಸ ಆಗಲಿ ಅಂತ ಹೇಳಿ ನನ್ನ ಇಂಟೆನ್ಷನ್ನು. ನಾನು ಯಾವುದೇ ರೀತಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿ ಸ್ಕೋಪ್ ಕೊಡಲಿಕ್ಕೆ ನಿಮ್ಮ ಹತ್ರ ಕೆಲಸ ಮಾಡ್ತಾಯಿದ್ದೀನಿ ಅಂತ ನಾನು ಹೇಳ್ತಾ ಇಲ್ಲ. ನಿಜವಾಗ್ಲೂ ನಾವು ರೆಗ್ಯುಲರಾಗಿ ಇದು ಮಾಡುವಂತಹ ಕೆಲಸಗಳು. ಬಟ್ ನನ್ನ ಇಂಟೆನ್ಷನ್ ಏನು ಅಂತ ಅಂದರೆ, ಒಂದೇ ಕೆಲಸ ಮಾಡೋದಕ್ಕಿಂತ ಇದ್ರ ಜೊತೆಗೆ ವಿಡಿಯೋ ಕೂಡ ಆಗೋದ್ರಿಂದ ಯೂಟ್ಯೂಬಲ್ಲಿ ಬಿಟ್ಟರೆ ಅದು ಕೂಡ ಒಂದು ಅರ್ನಿಂಗ್ಸ್ ಅಂತಲೇ ಆಗುತ್ತೆ. ಇವತ್ತಲ್ಲ ನಾಳೆ ಒಂದು ಅರ್ನಿಂಗ್ಸ್ ಅಂತ ಆಗುತ್ತೆ. ಆಮೇಲೆ ನಮ್ಮ ಮಲೆನಾಡಿನ ಜನಗಳ ಜೀವನದ ಪರಿಚಯ ನಿಮಗೆ ಮಾಡಿಕೊಟ್ಟಾಗುತ್ತೆ ಅಂತ ಹೇಳಿ ನಾನು ವಿಡಿಯೋನೂ ಮಾಡ್ತಾ ಕೆಲಸನೂ ಮಾಡ್ಕೋತಾ ಇದ್ದೀನಿ. ಆಮೇಲೆ ನಾನು ಈ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡೋದಕ್ಕೆ
ಒಂದು ಒಳ್ಳೆ ಉದ್ದೇಶ ಇದೆ. ಒಳ್ಳೆ ಉದ್ದೇಶ ಇಟ್ಕೊಂಡೇ ನಾನು ಇದನ್ನು ಮಾಡಿರೋ ಅಂಥದ್ದು. ಬಟ್ ಅದು ಏನು ಇಂಟೆನ್ಷನಲ್ಲಿ ಮಾಡಿದ್ದೀನಿ ಅಂತ ಹೇಳಿ ನಾನು ಇವಾಗಲೇ ಹೇಳಲ್ಲ. 1,000 ಸಬ್ಸ್ಕ್ರೈಬರ್ಸ್ ಆಗಿ ಯಾವಾಗ ನನ್ನ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಆವತ್ತು ನನ್ನ ಇಂಟೆನ್ಷನ್ ಏನಿದೆ ಅದನ್ನು ನಾನು ರಿವೀಲ್ ಮಾಡ್ತೀನಿ. ಬಟ್ ನೀವು ನಿಜವಾಗ್ಲೂ ಖುಷಿ ಪಡ್ತೀರಾ, ಆಮೇಲೆ ಸಪೋರ್ಟ್ ಮಾಡ್ತೀರಾ ಅನ್ನೋದು ನನ್ನ ಭರವಸೆ. ಓಕೆ, ಅದೇನೇ ಇರಲಿ, ಅದು ಮುಂದಿನ ದಿನಗಳದ್ದು. ಅದಕ್ಕೆ ನೀವು ಮಾಡಬೇಕಾಗಿರೋದು ಇಷ್ಟೇ. ನಾವು ಏನು ವಿಡಿಯೋ ಮಾಡ್ತಾ ಇದ್ದೀವಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದರೆ ನಮ್ಮ ಜೊತೆ, ನಮ್ಮ ಮಲೆನಾಡವ್ರ ಜೊತೆ ನೀವು ಇರಬೇಕು. ಸೊ ನಮ್ಮ ವಿಡಿಯೋಗಳಿಗೆ ನೀವು ಸಪೋರ್ಟ್ ಮಾಡಬೇಕು. ಹಾಗಾಗಿ ದಯವಿಟ್ಟು ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ಆಮೇಲೆ ಏನಾದರೂ ಸಜೆಷನ್ಗಳನ್ನು ಕೊಡೋದಿದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ, ಖಂಡಿತವಾಗ್ಲೂ ರಿಪ್ಲೈ ಮಾಡ್ತೀವಿ. ನಮ್ಮ ಜೊತೆ ನಿಮ್ಮ ಕಾಂಟ್ಯಾಕ್ಟ್ ಸದಾ ಹೀಗೆ ಇರಲಿ. ಅದಾದಮೇಲೆ ನಾನು ಯಾಕೆ ಈ ಥರ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅಂದರೆ, ಮೇಲ್ಗಡೆಯಿಂದ ಬಿದ್ದಂತಹ ನೀರು ಇಲ್ಲಿ ಅಂಗಳದ ತುಂಬ ಬಂದು ಅದು ಅಂಗಳದಲ್ಲೆಲ್ಲ ಹರಿತಾ ಇರುತ್ತೆ ಅಲ್ವಾ, ಹಾಗಾಗಿ ಪಾಚಿ ಕಟ್ಕೊಂಡು ಯಾರೇ ಕಾಲಿಟ್ಟ ತಕ್ಷಣ ಜಾರಿ ಬೀಳ್ತಾಯಿದ್ರು. ನಾವೆಲ್ಲ ಆದರೆ ಹೆಂಗೋ ಸುಧಾರಿಸ್ಕೋಬೋದು, ಬಟ್ ಮಕ್ಕಳಾಗಲಿ ಅಥವಾ ವಯಸ್ಸಾದವರಾಗಲಿ ಬಿದ್ದರೆ ಸೊಂಟ ಗಿಂಟ ಉಳುಕುತ್ತೆ. ಹಾಗಾಗಿ ನಾನು ನೀರು ನಿಲ್ದಿರ ಅದು ಹರ್ಕೊಂಡು ಹೋಗೋ ಹಾಗೆ ಈ ರೀತಿ ನಾನು ಸ್ಪೇಸಸ್ ಮಾಡ್ತಾಯಿದ್ದೀನಿ. ನಾನೊಂದು ಮೊಬೈಲ್ ಸ್ಟಿಕ್ ತೊಗೊಂಡಿದ್ದೆ, ಗಿಂಬಲು. ಸೊ ಅದು ನನ್ನ ರೆಕಾರ್ಡ್ ಮಾಡುವಂತ ನಾನು ಹಾಕಿದರೆ ಅದು ನನ್ನ ಮಗಳನ್ನೆಲ್ಲ ರೆಕಾರ್ಡ್ ಮಾಡ್ತಾಯಿತ್ತು. ನನಗೆ ಇಲ್ಲಿ ಒಂದೇ ಕೆಲಸ ಆದರೆ ಪಟ ಪಟ ಆಗೋಗ್ತಾ ಇತ್ತು. ಈ ಕಡೆ ಮೊಬೈಲ್ ರೆಕಾರ್ಡ್ ಆಗ್ತಿದೆಯಾ ನೋಡಬೇಕಿತ್ತು, ಇನ್ನೊಂದು ಕಡೆ ಈ ಕೆಲಸ ಬೇರೆ, ಅದ್ರ ಜೊತೆಗೆ ಮಳೆ ಬೇರೆ, ಅದ್ರ ಜೊತೆಗೆ ಅಡುಗೆ ಬೇರೆ ಆಗಿರಲಿಲ್ಲ. 1 ಗಂಟೆ ಆಗಿತ್ತು. ಬೆಳಗ್ಗೆ ಟಿಫನ್ ಬೇರೆ ಸರಿಯಾಗಿರಲಿಲ್ಲ, ಹೊಟ್ಟೆ ಬೇರೆ ಹಸಿತಾ ಇತ್ತು. ಸೊ ಇದೆಲ್ಲದರ ಜೊತೆಗೆ ಕೆಲಸ ನಡೀತಾ ಇತ್ತು. ಬಟ್ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಈ ವಿಡಿಯೋ ಕರೆಕ್ಟಾಗಿ ನಿಮಗೆ ರೀಚ್ ಆಯಿತು ಅಂತ ಅಂದರೆ ಸೊ ಅದಕ್ಕಿಂತ ಖುಷಿ ಪಡುವಂಥ ವಿಷಯ ಬೇರೆ ಇಲ್ಲ. ಹಾಗಾಗಿ ಖುಷಿಯಿಂದನೇ ಈ ವಿಡಿಯೋನ ಮಾಡಿದ್ದೀನಿ. ದಯವಿಟ್ಟು ಹೇಳಿದೆ ಅಲ್ವಾ, ನಿಮ್ಗಿಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ, ಇವೆಲ್ಲ ಈಗ ಮಾಡಿರೋ ಅಂಥದ್ದು, ಇವತ್ತಾಗಿರುವಂತಹ ಕೆಲಸ. ಇಲ್ಲಿ ಜಲ್ಲಿ ಹಾಕಿದ್ದು ಹಾಗೆಯೇ ನೀರು ಹೋಗಲಿಕ್ಕೆ ಅಂತ ಹೇಳಿ ಈ ರೀತಿ ಎಲ್ಲ ರೂಟ್ ಮಾಡಿ ಕೊಟ್ಟಿದ್ದೀನಿ. ಇದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಯಿತು ಅಂತ ಹೇಳಿ ನಾನು ತೋರಿಸ್ತೀನಿ ಇವಾಗ ಒಂದು ಮಳೆ ಬಂದ ಮೇಲೆ. ಹಳ್ಳಿ ಕೆಲಸ ನಿಜವಾಗ್ಲೂ ತುಂಬ ಕಷ್ಟ ಇರುತ್ತೆ, ಆದರೆ ಇಷ್ಟಪಟ್ಟು ಮಾಡಿದ್ರೆ ನಿಜವಾಗ್ಲೂ ಕಷ್ಟ ಆಗೋದಿಲ್ಲ. ನಮಗೆ ಇದೆಲ್ಲ ಅವಾಗಿಂದ ಮಾಡಿ ಮಾಡಿ ಅಭ್ಯಾಸ ಇದೆ. ಇನ್ನೂ ಒಂದು ವಿಷಯ ಅಂತ ಅಂದರೆ, ನಾವು ಇದೆಲ್ಲ ಮಾಡಬೇಕಲ್ಲ ಅಂತ ಮಾಡೋದಲ್ಲ, ನಮಗೆ ಒಂದು ಖುಷಿಯಿಂದ ನಾವು ಇದನ್ನು ಮಾಡೋ ಅಂಥದ್ದು. ಹಾಗಾಗಿ ನನಗೆ ಈ ಕೆಲಸಗಳೆಲ್ಲ ಕಷ್ಟ ಅಂತ ಅನಿಸೋದೇ ಇಲ್ಲ. ಈ ಕೆಲಸ ಮಾಡಿ ಆದಮೇಲೆ ನಾವು ಏನು ಉದ್ದೇಶಕ್ಕೆ ಈ ಕೆಲಸ ಮಾಡಿದ್ದೀವಿ, ಸೊ ಅದು ಫೈನಲಿ ರಿಸಲ್ಟ್ ಸಿಗುತ್ತೆ ಅಲ್ಲ, ಸೊ ಆಗ ಒಂಥರ ಖುಷಿ ನಮಗೆ ನೋಡೋದಕ್ಕೆ. ನಾನು ಜಸ್ಟ್ ಈಗಷ್ಟೇ ಮಾಡಿದೆ ನೋಡು, ಕರೆಕ್ಟಾಗಿ ಅದು ಕೆಲಸ ಆಗಿದೆ ಅಂತ ಅಮ್ಮ ಹತ್ರ ಹೇಳಬೇಕಂದ್ರೆ ಅದರಲ್ಲಿ ಆಗೋ ಖುಷಿನೇ ಬೇರೆ. ಈಗ ಬಾವಿ ತೋರಿಸ್ತೀನಿ ನೋಡಿ. ಅವಾಗಿಂದ ಬೆಳಗ್ಗೆಯಿಂದ ಹೇಳಿದೆ ಬಾವಿ ತೋರಿಸ್ತೀನಿ ಅಂತ. ನೋಡಿ, ಇದು 55 ಅಡಿ ಬಾವಿ. ಇಲ್ಲಿ ಟೋಟಲ್ ಆಗಿ 1 2 3 4 5 ಇನ್ನು 5 ರಿಂಗ್ ನೀರು ಬರೋದಿದೆ. ಆದರೆ ಮೇಲ್ಗಡೆ 3 ರಿಂಗಲ್ಲಿ ನೀರು ಬರೋದಿಲ್ಲ. ಕೆಳಗಡೆ 2 ರಿಂಗ್ ಏನಿದೆ ಅದರಲ್ಲಿ ನೀರು ಬರುತ್ತೆ, ಅಲ್ಲಿ ತನಕ ನೀರು ಬರುತ್ತೆ. ಅದು ಯಾವಾಗ ಫಿನಿಶ್ ಆಗುತ್ತೆ ಆವಾಗ ಈ ಬಾವಿ, ಇನ್ನೊಂದು ಹಳ್ಳ ಇದೆ, ಅಲ್ಲಿ ಹೊಂಡ ಇದೆ, ಆ ಹೊಂಡದಲ್ಲಿ ನೀರು ಆಚೆ ಹೋಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದರೆ ಅದು ಮೇಲೆ ಹರಿಯೋದಿಲ್ಲ, ಆ ಹೊಂಡ ಫುಲ್ಲು ತುಂಬುತ್ತೆ. ಅಷ್ಟೊತ್ತಿಗೆ ಮಳೆ ಕಡಿಮೆ ಆಗುತ್ತೆ. ಇಲ್ಲಿ ತನಕ ಆ ಹೊಂಡ ತುಂಬಿದ ಮೇಲೆ ಮತ್ತೆ ಮಳೆ ಜಾಸ್ತಿ ಆಗಿದ್ದಿಲ್ಲ. ಈ ಹೊಂಡ ತುಂಬೋ ಅಷ್ಟೊತ್ತಿಗೆ ಮಳೆ ಅಲ್ಲಿ ಕಡಿಮೆ ಆಗುತ್ತೆ ನೋಡಿ. ಇದು ಆವಾಗ ಮನೆ ಕಟ್ಟಬೇಕಂದ್ರೆ ಇಲ್ಲಿ ಮನೆ ಫೌಂಡೇಶನ್ಗೆ ಮಣ್ಣು ಹಾಕಲಿಕ್ಕೆ ಅಂತ ಹೇಳಿ ಇಲ್ಲಿಂದ ಮಣ್ಣು ತೆಗೆದಿದ್ದಾಗಿತ್ತು. ಬಟ್ ಇಲ್ಲಿ ಏನು ಕನೆಕ್ಷನ್ ಇದೆ ಅಂತ ಗೊತ್ತಿಲ್ಲ. ಅಲ್ಲಿ ಬಾವಿ ಇನ್ನೆರಡು ರಿಂಗ್ ನೀರು ತುಂಬೋದಕ್ಕೂ ಇಲ್ಲಿ ಆಚೆ ಬರುತ್ತೆ. ಇದಿಷ್ಟು ಬಾವಿ ಕತೆ ಆಯಿತು ಇವತ್ತಿಂದು. ನೋಡಿದ್ರಲ್ಲ ಇವತ್ತಿಂದ ಎಷ್ಟೆಲ್ಲ ಕೆಲಸ ಆಯಿತು ಅಂತ ಹೇಳಿ. ಇದೆಲ್ಲ ಆಗಿ ಊಟ ಆಗಿ ಕೂತ್ಕೊಂಡಿದ್ವಿ. ಅಷ್ಟೊತ್ತಿಗೆ ಮಳೆ ಬಂತು. ನಾನು ಮಾಡಿರೋ ಕೆಲಸ ಫೈನಲಿ ಸಕ್ಸಸ್ ಆಗಿದೆಯಾ ಅಂತ ಹೇಳಿ ನೋಡೋ ಟೈಮ್ ಅಂತೂ ಬಂತು. ಎಸ್, ನಾನು ಮಾಡಿದ ಕೆಲಸ ಫೈನಲಿ ಸಕ್ಸಸ್ ಆಗಿತ್ತು. ಅದು ಸಣ್ಣ ಕೆಲಸ ಆಗಿರಲಿ ದೊಡ್ಡ ಕೆಲಸ ಆಗಿರಲಿ, ಬಟ್ ಅದು ಪರ್ಫೆಕ್ಟಾಗಿ ಆಗಿದೆ ಅಂತ ಅಂದರೆ ಅದರಲ್ಲಿ ಸಿಗೋ ಖುಷಿನೇ ಬೇರೆ.
ಇದಾಗಿತ್ತು ನಮ್ಮ ಇವತ್ತಿನ ಮಲೆನಾಡಿನ ದಿನಚರಿಯ ಒಂದು ಸಣ್ಣ ಕೆಲಸದ ತುಣುಕು. ಆಮೇಲೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್, ಮಲೆನಾಡು ಭಾಗದಲ್ಲಾಗಲಿ ಅಥವಾ ಕರಾವಳಿ ಭಾಗದಲ್ಲಾಗಲಿ ತುಂಬ ಮಳೆ ಆಗ್ತಾ ಇದೆ. ಇಲ್ಲಿ ಅಂತ ಅಲ್ಲ, ಬೇರೆ ಎಲ್ಲೇ ತುಂಬ ಮಳೆ ಆಗ್ತಾ ಇದೆ, ರೋಡ್ ಬ್ಲಾಕ್ ಆಗ್ತಾ ಇದೆ ಅಂತ ಅಂದಾಗ ಅಲ್ಲಿನ ಊರುಗಳಿಗೆ ಹೋಗಿ ಈ ಟೈಮಲ್ಲಿ ಹುಚ್ಚಾಟ ಮಾಡುವಂತಹ ಕೆಲಸಗಳನ್ನು ಮಾಡಬೇಡಿ. ಯಾಕೆ ಅಂತಂದರೆ ಜೀವ ಅನ್ನೋದು ತುಂಬ ಅಮೂಲ್ಯವಾದದ್ದು. ಯಾಕಂದರೆ ಒಂದು ಸತಿ ನಾವು ಕಳ್ಕೊಂಡ್ವಿ ಅಂದರೆ ಮತ್ತೆ ನಮಗೆ ಅದು ರಿಟರ್ನ್ ಸಿಗೋದಿಲ್ಲ. ಒಂದು ಆತ್ಮ ಆಗಿ ನಾವೆಲ್ಲೋ ಕೂತ್ಕೊಂಡು ನಮ್ಮವ್ರನ್ನ ನಾವು ನೋಡ್ತಾ ಇರಬೇಕಾಗತ್ತೆ. ಆತ್ಮ ಅನ್ನೋದು ಇದೆಯೋ ಇಲ್ವೋ ಗೊತ್ತಿಲ್ಲ, ಅದ್ರ ಬಗ್ಗೆ ಈಗ ಚರ್ಚೆ ಮಾಡೋದು ಬೇಡ. ಆದರೆ ನಾನು ಜಸ್ಟ್ ಹೇಳ್ತಾ ಇರೋದು, ನಮ್ಮವರು ನಮ್ಮನ್ನು ಕಳ್ಕೊತಾರೆ ಅನ್ನೋದಕ್ಕಿಂತ ನಾವು ನಮ್ಮವ್ರನ್ನ ಕಳ್ಕೊತೀವಿ ಅನ್ನೋದು ನೆನಪಿರಲಿ. ಹಾಗಾಗಿ ಇಂಥ ಟೈಮಲ್ಲಿ ಯಾರೇ ಜರ್ನಿ ಮಾಡೋದಾದ್ರೂ ಅಂಥ ಹುಚ್ಚು ಸಾಹಸಗಳಿಗೆ ಕೈ ಹಾಕೋದು ಬೇಡ. ಯಾವುದೇ ಫಂಕ್ಷನ್ ಇರ್ಬೋದು ಅಥವಾ ನೀವು ಟ್ರಿಪ್ ಪ್ಲ್ಯಾನ್ ಮಾಡಿರ್ಬೋದು, ಅದನ್ನೆಲ್ಲ ಈ ಟೈಮಲ್ಲಿ ಡ್ರಾಪ್ ಮಾಡಿ ನೀವು ಫಸ್ಟು ಸೇಫ್ ಆಗಿರಿ. ಎಲ್ಲೂ ಹೋಗಲ್ಲ. ಪರಿಸರ ಅನ್ನೋದು ಇವತ್ತಲ್ಲ ನಾಳೆ ನೀವು ನೋಡ್ಬೋದು. ಆದರೆ ಈ ಥರ ಒಂದು ನೈಸರ್ಗಿಕ ವಿಕೋಪ ಏನಿರುತ್ತೆ ಅಂಥ ಟೈಮಲ್ಲಿ ನೋಡುವಂತಹ ಹುಚ್ಚು ಸಾಹಸಕ್ಕೆ ಕೈ ಹಾಕೋದು ಬೇಡ. ಇದು ನಮ್ಮ RR ಮಲೆನಾಡು ಕಡೆಯಿಂದ ನಿಮ್ಮ ಹಿತದೃಷ್ಟಿಯಿಂದ ನಮ್ಮದೊಂದು ಸಣ್ಣ ರಿಕ್ವೆಸ್ಟ್. ನಿಮ್ಮ ಜೀವಕ್ಕಾಗಿ ಖಂಡಿತವಾಗ್ಲೂ ಪಾಲಿಸ್ತೀರಾ ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಏನಾದರೂ ಸಜೆಷನ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಮುಗಿಸ್ತಾ ಇದ್ದೀನಿ. ಮತ್ತೊಂದು ವ್ಲಾಗ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್, ಟೇಕ್ ಕೇರ್.